ಇರಲಿ. ಪ್ರಥಮವಾಗಿ ನನ್ನ ಪದ್ಯದ ಸಮಸ್ತ ಭಾರತೀಯ ಸೇನೆಗೆ ವಂದಿಸುತ್ತಾ ಹಾಗೂ ಸಮಸ್ತ ರೈತಾಪಿ ಬಂಧುಗಳಿಗೆ ವಂದಿಸುತ್ತಾ ಈ ವೇದಿಕೆಯ ಮೇಲೆ ಇವತ್ತಿನ ಕಾರ್ಯಕ್ರಮದ ಶ್ರೀಮತಿ ಜ್ಯೋತಿ ಮಲ್ಲಿಕಾರ್ಜುನ್ ಮೂಗಿ ದತ್ತಿ ನಿಮಿತ್ತವಾಗಿ ವೇದಿಕೆಯ ಮೇಲೆ ಆಸೀನರಾದಂಥ ಅವರ ಮಾವಂದಿರಾದಂಥ ಸುಭಾಷಣ್ಣ ಎನ್ಗಿರಿ ಹಾಗೂ ನಮ್ಮ ಶಮಾ ಕವಿಯತ್ರಿ ಸಾಹಿತಿ ಅವರಿಗೂ ಕೂಡ ವಂದಿಸುತ್ತಾ ಹಾಗೂ ಗಜಲ್ ಸಾಹಿತಿಗಳಾದ ಅಬ್ದುಲ್ ಗನಿ ಸಾಹೇಬ್ ಬಾಗೇವಾಡಿ ಮತ್ತು ಶ್ರೀ ಹುಸೇನ್ ತಾಜ್ ಇಮಾಮ್ ಹುಸೇನ್ ಗುಲ್ಲಾ ಇವರು ನಮ್ಮ ಭಾಗದಲ್ಲಿ ಪ್ರಸಿದ್ಧ ಕವ್ವಾಲಿ ಗಾಯಕರು, ಗಜಲ್ ಗಾಯಕರು. ನಾನು ಇವರ ಹಾಡುಗಳನ್ನು ಹ್ಯಾಕೆ ಕೇಳ್ತಿರ್ತೀನಿ ಅಂದ್ರೆ ಇಂದ ಹೇಳ್ತಿರ್ತಾರೆ. ಶ್ರೀಮತಿ ಶಮಾ ಹುಸೇನ್ ಮೆಹಬೂಬ್ ಸಾಬ್ ಜಮಾದಾರ್, ಶ್ರೀ MD ಬಾವಾ ಖಾನ್ ಶಿಕ್ಷಕರು, ಗಜಲ್ ಕವಿಗಳು, ಸುತ್ತಗಟ್ಟಿ ಅವರಿವರಲ್ಲದೆ ಸಮಸ್ತ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಮೊದಲಿನ PO ನಮ್ಮ ಬೈಲೊಂಗಲದಿಂದ ಮೊದಲಿಂದಾಗೆ PO ಆದಂಥ ನಮ್ಮ ಅಂಗಡಿ ಮಾದೇವಕ್ಕ ಬಂದಿದ್ದಾರೆ. ಇವತ್ತು ಪ್ರಥಮವಾಗಿ ನನ್ನ ಕನ್ನಡ ಸಾಹಿತ್ಯ ಪ್ರಶಸ್ತಿನ ಕಾರ್ಯಕ್ರಮಕ್ಕೆ ಇವತ್ತೇ ಬಂದಿದ್ದಾರೆ 7 ವರ್ಷನಾಗ. ಅವರಿಗೂ ಕೂಡ ವಂದಿಸುತ್ತಾ, ವಿಶೇಷವಾಗಿ ಮುಂದೆ ಬರಕ್ಕೆ ಬರ್ತು ಬರ್ರಿ, ಪ್ರತಿ ಸಲ ನಾವು ತಿಂಗಳಿಗೆ ಒಂದು ಕಾರ್ಯಕ್ರಮ ಇರ್ತಾವೆ. ಎಲ್ಲ ಕವಿಯತ್ರಿಗಳಿಗೆ ಹಾಗೂ ಯೂಟ್ಯೂಬದ ನಮ್ಮ ಗೀತಾ ಶೆಟ್ಟರಿಗೆ ಎಲ್ಲರಿಗೂ ವಂದಿಸುತ್ತಾ ಎರಡೇ ಮಾತು ಹೇಳಬಯಸ್ತೀನಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ದತ್ತಿ ನಿಧಿ ಇಟ್ಟರೆ ನೋಡ್ರಿ ಏನಾಗ್ತೈತಂತ ಆ ನೆನಪು ಅಜರಾಮವಾಗಿ ಉಳಿದು ಬಿಡ್ತದೆ. ಆ ದುಡ್ಡಿನಿಂದ ಆ ದುಡ್ಡು ಮಹತ್ವ ಅಲ್ಲ, ಅದರಿಂದ ಬರುವಂಥದ್ದು ಒಂದು ಹೆಸರೇನಿರ್ತದಲ್ಲ ಅದು ಕೊನೆ ತೆಗೆದಿರ್ತದೆ. ಅಕಸ್ಮಾತ್ ಇವರು ಜ್ಯೋತಿ ಮೂಗಿ ಹೆಸರೇ ದುಡ್ಡು ಇರ್ತಿತ್ತಿಲ್ಲ ಅಂದ್ರೆ ತಮ್ಮ ಮನೆಯಾಗೆ ದನ ಮಾಡ್ತಿದ್ರು, ದೀಪ ಹಚ್ತಿದ್ರು, ಆರತಿ ಬೆಳಗ್ತಿದ್ರು, ಮುಂದೆ ಹೋಗ್ಬಿಡ್ತಿದ್ರು, ಫೋಟೋ ಪೂಜೆ ಮಾಡ್ತಿದ್ರು. ಆದ್ರೆ ಇಲ್ಲೇನಾಯ್ತು, ಅದರ ನಿಮಿತ್ತವಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನೇ ಆಗಿ ಹೋಯಿತು. ಹೌದಾ? ಅದಕ್ಕೆ ದತ್ತಿ ನಿಧಿ ಇಡುವುದು ಮಹತ್ವದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆಗಳ ಅವ್ರು ಅಣ್ಣವ್ರ ಮೇಲೆ 5 ಲಕ್ಷ ಇಡ್ತೇನೆ ಅಂತ ಅವ್ರಿಗೆ ಸ್ವಲ್ಪ ವಿಚಾರ ಮಾಡಿ ಯಾವ ರೀತಿ ಇಡುವುದು ಅನ್ನೋದು ನಾನು ಹೇಳ್ತೇನೆ. ಈಗ ನಾನು ಗಜಲು ಅಥವಾ ಇವು ಹಾಡುಗಳು ನಾನು ಹ್ಯಾಕೆ ಹೇಳ್ತಿದ್ದೆ ಅಂದ್ರೆ, ನಮ್ಮ ಮನೆ ಮುಂದೆ ಇದೈತಿ ಅದ ಗ್ರೌಂಡ್ ಯಾವ್ದ್ರಿ, ದರ್ಗಾ ಇದೆ, ಅಲ್ಲಿ ವರ್ಷ ಜಾತ್ರೆ ಆಗ್ತದೆ. ಅಲ್ಲಿ ಇವರು ಬೆಳತನ ಹಾಡ್ತಿರ್ತಾರೆ. ನಾನು ನೀತಿ ಬರುತ್ತಾ ನಾನು ಗಿರಣಿ ಕಟ್ಟಿ ಕುಂತ ಅವ್ನು ಹಾಡು ಕೇಳ್ತಿರ್ತೀನಿ. ನಾನು ಯಾರಪ್ಪ ಈ ಕನ್ನಡದಾಗ ಹಾಡೋರು ಅಂತ ನಾನು ಏನು ಮಹಾರಾಷ್ಟ್ರದಿಂದ ಬಂದಕ್ಕೆ ಉರ್ದು ಹಾಡ ಮರಾಠಿ ಹಾಡ ಕೇಳ್ದಕ್ಕಿ ಕನ್ನಡದಾಗ ಗಜಲ್ ಹಾಡ್ತಾರಂದ್ರೆ ಯಾರು ಇವ್ರ? ಅದನ್ನು ಒಂದು ಸ್ವಲ್ಪ ಲಕ್ಷ ಇರ್ತಿತ್ತು. ಮುಂದೆ ನಮ್ಮಲ್ಲಿ ಚಾರ್ಲಿ ಸರ್ ಅಂತ ಹೇಳಿ ಬರ್ತಿದ್ರು. ಭಾಳ ಒಳ್ಳೆಯ ಮನುಷ್ಯ, ಭಾಳ ಒಳ್ಳೆಯ ಮನುಷ್ಯ. ಅವರು ಕೂಡ ಒಂದು ಸಾಹಿತಿನೇ ಹಾಡೋರನ್ನ. ಅವರು ಈಗಿಲ್ಲ, ಅವ್ರು ಮೊದಲು ನನಗೆಲ್ಲ ಹೇಳ್ಕೊಡೋರು. ಇಲ್ಲ ಅವರ ಅಲ್ಲೆಲ್ಲ ಗಜಲ್ ಕಾರ್ಯಕ್ರಮ ನಡೀತಾವ, ಕವಾಲಿ ಅಂತಿದ್ರು, ಕವಾಲಿ ನಡೀತಾವ, ಅದನ್ನು ಕನ್ನಡದಾಗೂ ಹಾಡ್ತಿರ್ತಾರೆ, ನೀವು ಬೇಕಾದ್ರೆ ಕೇಳುತ್ತ ಬರ್ರಿ, ನೀವು ಕೇಳಿಸ್ತೈತಿಲ್ಲಿ ಅಂಥೇಳಿ. ಈ ರೀತಿ ನಾ ದೂರಿಂದ ಧ್ವನಿ ಪರಿಚಯ ಇದ್ದ ಹೊರತ ಮುಖತ ನೋಡಿದ್ದ ಇವತ್ತು. ಆಮೇಲೆ ನಮ್ಮ ಗನಿ ಸಾಹೇಬ್ರಿಗೆ ಕೇಳಿದೆ, ಏನ್ರಿ ಚಂದ್ರ ಅವ್ರ ಪುಸ್ತಕ ನೋಡ್ರಿ ಹೋದ್ರೆ ಚಂದ್ರನ ಮೇಲೆ ಭಾಳ ಬರ್ತಾರೆ. ಬೆಳದಿಂದಾಗ ಬೆಳಗೀತೆ, ಇದು ಗೀತೆ, ತಾಯಿ ಮಮತೆ ಎಲ್ಲನೂ ಚಂದ್ರನ ಮೇಲೆ. ನೀವು ಇಷ್ಟು ಹೆಂಗೆ ಚಂದ್ರನ ಮೇಲೆ ಕವಿತಾ ಬಂದ್ರಿ ಅದಕ್ಕೆ ನಾವು ಅವ್ರು ಹೇಳಿದರು, ಒಳ ಮಕ್ಕಳ ಜಾಗ ಇರ್ತಿತ್ತಿಲ್ರಿ, ಹೊರಗಡ್ಡೆ ಇದನ್ನು ಹೊರಸು ಹಾಕೊಂಡು ಅದ್ರ ಮ್ಯಾಲೆ ನೋಡ್ತಿದ್ವಿ. ಯಾವತ್ತೂ ಚಂದ್ರನ ನೋಡ್ತಿದ್ದೆ ನಾನು, ಇದರಿಂದ ನಾನು ಬೆಳದಿಂಗಳ ಮ್ಯಾಲೆ ಕವಿತಾಗಳು ಬರ್ತೀನಿ. ಎಷ್ಟು ಸಹಜವಾದ ನೋಡಿ, ಎಷ್ಟು ಸಹಜವಾದ ಕಾವ್ಯ ಅವರಲ್ಲಿ ಹುಟ್ಟ್ಯದಂದ್ರೆ, ಯಾವ ಪರಿಸರದಲ್ಲಿ ಅವ್ರು ಇದ್ದರೋ ಅದ್ರ ಮೇಲೆ ಅವರು ಕಾವ್ಯ ರಚನೆ ಮಾಡಿಬಿಟ್ರು. ಭಾಳ ಒಂದು ಒಳ್ಳೆಯ ಕೆಲಸ ಮಾಡಿರಿ ಅನ್ನೋರ, ಭಾಳ ಸುಂದರವಾಗಿ ಬರೆದಿರಿ. ನಾನು ನಿಮ್ದೆಲ್ಲ ಕವನಗಳು ಹುಟ್ಟಿದ್ದೀನಿ ಅವ್ರ ಪುಸ್ತಕ ಹಿಡಿದಾಗ. ಈ ರೀತಿ
ಒಂದು ವಿಶಿಷ್ಟವಾದ ಪ್ರಕಾರವನ್ನು ನಾನು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಗೂ ಕೂಡ ಪರಿಚಯ ಮಾಡಿಕೊಡ್ಬೇಕು ಅಂಥೇಳಿ ಮಾಡಿದಾಗ ಈ ಕಾರ್ಯಕ್ರಮ ಇಟ್ಟಾಗ ಏನಾಯ್ತಂದ್ರೆ ನನಗೆ ಭಾಳಷ್ಟು ಆಶ್ಚರ್ಯ ಆಯ್ತು. ಭಾಳಷ್ಟು ಬೆಳಗಾವದಿಂದ ನಾ ಬರ್ದೆ ನೀ ಬರ್ದೆ ನಮ್ಮನ್ನೇ ಹಾಕೋದಿರ್ಲಿಲ್ಲ ಅಲ್ರಿಯಪ್ಪ, ನನಗೆ ಗೊತ್ತೇ ಇಲ್ಲ ನೀವು ಎಷ್ಟು ಮಂದಿ ಗಜಲ್ ಬರೆಯೋದಿಲ್ಲ ಅನ್ನೋದು ಗೊತ್ತಿರೋದು ನಿಮ್ಮದ ಒಂದು ಮುಂಜಾನೆ ಚಂದಾನ ಕಾರ್ಯಕ್ರಮ ಬಿಡ್ತೀನಿ, ನನಗೆ ಗೊತ್ತೇ ಇಲ್ಲಲ್ಲ ಅಂಥೇಳಿ ಭಾಳಷ್ಟು ಜನ ಇಲ್ಲಿ ಬರ್ದಾರ. ಭಾಳಷ್ಟು ಕವಿತ್ರಿಯರು ಕವಿಗಳು ಮುಂದೆ ಬಂದಿದ್ದಾರ, ನಾವು ಬರ್ದೇವ್ರಿ ಅಂಥೇಳಿ ಅವ್ರನ್ನೂ ಒಂದು ವಿಶೇಷವಾಗಿ ಒಂದು ಇಡೀ ದಿವಸ ಕಾರ್ಯಕ್ರಮ ಇಡ್ತೇನೆ ಅಂತ ಹೇಳ್ತಾ ಮತ್ತೆ ಜಾಸ್ತಿ ಮಾತಾಡಲಾರ್ದ ಇನ್ನೊಂದು ವಿಷಯ ಹೇಳ ಬಯಸ್ತೀನಿ. ಈ ಕಾರ್ಯಕ್ರಮ ಪ್ರತಿ ತಿಂಗಳು ಆಗ್ತದೆ. ಪ್ರತಿ ತಿಂಗಳ ಒಬ್ಬರ ಶತಮಾನ ಕಂಡ ಸಾಹಿತಿಗಳ ಒಂದು ಉಪನ್ಯಾಸ ಇರ್ತದೆ. ನಮ್ಮಲ್ಲಿ ಆಗಿ ಹೋಗಿದ್ದಾರೆ, ಶತಮಾನ ಆಗಿ ಹೋಗ್ಯವ, ಅವ್ರ ಬಗ್ಗೆ ಮಾಹಿತಿನೇ ಇಲ್ಲ ನಮಗೆ. ಅವೆಲ್ಲ ಮಾಹಿತಿ ಹುಡುಕಿ ತೆಗೆದು ಅವ್ರ ಸಲಾಗಿ ಉಪನ್ಯಾಸ ಇಡ್ಬೇಕಂದ್ರೆ ಯಾರಿಗೆ ಉಪನ್ಯಾಸ ಕೊಟ್ಟಿರ್ತೀವಲ್ಲ ಅವ್ರದ್ದು ಭಾಳಷ್ಟು ಕೆಲಸ ಇರ್ತದೆ. ಅವ್ರು ಹುಡುಕಿ ತೆಗಿಬೇಕಲ್ರಿ, 100 ವರ್ಷ ಆಗಿ ಹೋದವ್ರದ್ದು ಅದೊಂದು ಬ್ರಹ್ಮತ್ತಾದ ಕೆಲಸ. ಅದನ್ನು ಮಾಡ್ತಾ ಇದ್ದಾರೆ. ಮೆಣಸಿನ್ಕಾಯಿ ಸರ ಎಲ್ಲರದ್ದು ಉಪನ್ಯಾಸ ಇಸ್ಕೊರಿ ಸಾಧ್ಯ ಅದನ್ನು. ನಾನು 50 ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಭಾಷಣ ಒಂದು ಪುಸ್ತಕ ತೆಗಿತಾ ಇದ್ದೆ. ಈಗಾಗಲೇ ಅದು ಪ್ರಿಂಟಿಗೆ ಹೋಗಿದೆ, ಪ್ರೆಸ್ಸಿಗೆ ಹೋಗಿದೆ. ಸಮೀಪಲ್ಲಿ ಒಂದು ತಿಂಗಳಲ್ಲಿ ಅದು ಕೈ ಬರ್ತಾ ಇದೆ. ಟೈಟಲ್ ರೀ ಟೈಟಲ್ ಹಾಂ, ಆ ಪುಸ್ತಕ ತಯಾರಾಗ್ತಾ ಇದೆ. ಆ ಪುಸ್ತಕ ಬಿಡುಗಡೆ ಹೊತ್ತಿನಾಗ ಇಲ್ಲಿ ಎಷ್ಟು ಜನ ಕೂತಿರಲ್ಲ, ಎಲ್ಲರೂ ಬರ್ರಿ, ಎಲ್ಲರೂ ಹೇಳ್ತೀನಿ, ನೀವು ಇದ್ದವ್ರನ್ನೂ ತಪ್ಪಿಸ್ಬೇಡ್ರಿ, ಎಲ್ಲರೂ ಬರ್ರಿ. ಬ್ರಹ್ಮತಾಯಿ ಅದು ಪುಸ್ತಕ ಬಿಡುಗಡೆ ಮಾಡೋಣ. ಯಾಕಂದ್ರೆ 50 ಚಿಂತಕರ ಬಹಳ ಸುಂದರವಾದ ಪುಸ್ತಕ ಆಗಿದೆ. ವಿದ್ಯಾರ್ಥಿಗಳಿಗೆ, PhD ವಿದ್ಯಾರ್ಥಿಗಳಿಗೆ, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ, ಸಂಶೋಧನೆ ಮಾಡೋಂಥವ್ರಿಗೆ, ಯೂನಿವರ್ಸಿಟಿಯವರಿಗೆ ಭಾಳ ಒಳ್ಳೆಯ ಪುಸ್ತಕ ಆಗಿದೆ. ಅಂಥದ್ದೊಂದು ಪುಸ್ತಕ ಬಿಡುಗಡೆ ಸಮಾರಂಭ ಮಾಡ್ತಾ ಇದ್ದೀವಿ. ತಾವೆಲ್ಲ ದಯವಿಟ್ಟು ಆಗಮಿಸ್ರಿ. ಅದಕ್ಕೆ ಏನು ಎಲ್ಲ ನಾನು ಕೆಲವೊಂದಿಷ್ಟು ಫಂಡ್ ಬಳೆ ಮಾಡಿದ್ನಿ, ಏನು ಕಡಿಮೆ ಬಿತ್ತಂತ ನಾನು ಕೊಡ್ತೇನೆ, ಮುಗಿಸ್ಬಿಡ್ರಿ ಅಂತ ಹೇಳಿ ನಮ್ಮ ಮೆಣಸಿನ್ಕಾಯಿಗೆ. ಯಾಕಂದ್ರೆ ನನಗೂ ಆರಾಮ ಉಳಿತಾ ಇಲ್ಲ, ನಮ್ಮ ಮನೆಯವ್ರಿಗೂ ಉಳಿತಾ ಇಲ್ಲ. ಮುಗಿಸ್ಬಿಡ್ರಿ ಈ ಸಲ, ಅದನ್ನು ಉಳಿದ ದುಡ್ಡನ್ನ ಹಾಕ್ತೇನೆ ಅಂಥೇಳಿ ಅದನ್ನು ಮುಗಿಸ್ತಾ ಇದ್ದೀವಿ. ಮತ್ತು ಇವತ್ತು ನಮ್ಮ ಪ್ರತಿಭಾ ಎಲ್ಲಿ ಕಡ್ಯಾಕ ಹೋಗ್ತೇನದ ಒಂದು ಮೈಕ್ ತೊಗೊಂಡು ನಾಳೆ 26 ಜನರಿಗೆ ಅದನ್ನು ಹಿಡ್ಕೊಂಡ ಹಾಡ್ಕೊತ ಹೋಗೋರು ನಾವು. ಹಾಡೋದು ದೇಶಭಕ್ತಿ ಗೀತೆಗಳನ್ನು ಇಲ್ಲಿಂದ ಹಾಡ್ಕೊತಾ ಇದನ್ನೆಲ್ಲ ರೌಂಡ್ ಹೊಡೆದ ವಾಪಸ್ ಕನ್ನಡದವ್ರು ಬರ್ತೇವೆ. ಈ ಕಾರ್ಯಕ್ರಮ ನವೆಂಬರ್ 1 ಹಾಗೂ 26 ಜನವರಿ 15 ಆಗಸ್ಟ್ 3 ದಿವಸ ನಾವು ಮಾಡ್ತೇವೆ. ತಾವು ಕೂಡ ಅವತ್ತು ಆಗಮಿಸ್ರಿ. ಬೆಳಗ್ಗೆ ಮುಂಜಾನೆ ಬರ್ರಿ, 9ಕ್ಕೆ ಬಂದರೂ ನಡೀತದೆ. ನಾನು 7ಕ್ಕೆ ಬಾ ಅಂತ ಹೇಳೋದಿಲ್ಲ, ನಾನು ಬೈಲಿ ಮುಂದೆ ಬರಬೇಕು. 9ಕ್ಕೆ ಬಂದರೂ ನಡೀತದೆ. ನಿಜವಾಗಿ ನೋಡಿದ್ರೆ ಇವತ್ತು ನನಗೆ ಜ್ವರ ಬಂದು 3ನೇ ದಿವಸ. ನನ್ನ ಮಗಳು ಡಾಕ್ಟರ್ಗೆ ಹೋಗಬೇಡಂತಿಲ್ಲ, ಇಲ್ಲ ಈ ಕಾರ್ಯಕ್ರಮ ನಾನು ಹೋಗಲೇಬೇಕು, ನಾ ಯಾವ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀನಿ ಅಂಥೇಳಿ ನಾನು ಬಂದಿದ್ದೀನಿ. ಭಾಳಷ್ಟು ಕಾರ್ಯಕ್ರಮಗಳು ಸಂತೋಷ ಆಯಿತು. ತಾವೆಲ್ಲರೂ ಉಪಸ್ಥಿತರಿದ್ದೀರಿ. ಇದೇ ರೀತಿ ನಮಗೆ ಬೆಂಬಲ ಕೊಡ್ರಿ. ಎಲ್ಲರ ತಪ್ಪಿದಲ್ಲಿ ಹೇಳ್ರಿ, ಬರೀ ಹೊಗಳು ವಿಷಯನೂ ಬ್ಯಾಡ, ನನಗೆ ಇಂಥದ್ದು ಮಾಡ್ರಿ ಅಂಥೇಳಿ ಹೇಳ್ರಿ ನನಗೆ. ಅಂದ್ರೆ ಆ ರೀತಿ ನಾನು ಮಾಡೋಕ್ಕೂ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೊಂದು ವಿಶೇಷ, ಈ ದತ್ತಿ ನಿಧಿ ಕಾರ್ಯಕ್ರಮಗಳನ್ನು ಲಿಸ್ಟ್ ಮಾಡಿದ್ರೆಲ್ಲ ಇವತ್ತು ಜ್ಯೋತಿ ಮುಗಿದು ಕಳೆದು ಇನ್ನು ಬೆಳಗಾರ ದತ್ತಿ ಒಂದೇ ಉಳಿದಿದೆ. ಇಷ್ಟು ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಒಂದೇ ಒಂದು ಪೈಸೆ ದುಡ್ಡು ಬಂದಿಲ್ಲ. ಇವತ್ತಿನ ತನಕ ನನಗೆ ಒಂದೇ ಒಂದು NP ದುಡ್ಡು ಬಂದಿಲ್ಲ. ಪ್ರತಿಯೊಂದು ಪೈಸೆನೂ ನಾನು ಖರ್ಚು ಹಾಕಿನೇ, ನನ್ನ ಸ್ವಂತ ಖರ್ಚು ಹಾಕಿನೇ ನಾನು ಮಾಡ್ಕೊತ ಬಂದೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿಂದ ಯಾವುದೇ ದುಡ್ಡು ಬಂದಿಲ್ಲ. ನನಗೆ ಕನ್ನಡ ಕಾರ್ಯಕ್ರಮ ಮಾಡಬೇಕು ಅನ್ನೋದೊಂದು ಹವ್ಯಾಸ. ನೋಡ್ರಿ, ಗಡಿ ಭಾಗದಾಗ ಹುಟ್ಟಿ ಬೆಳೆದಕ್ಕೆ ನಾನು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಹುಟ್ಟಿ ಬೆಳೆದವರಿಗೆ ಯಾವಾಗಲೂ ಗಡಿ ಭಾಗದವ್ರಿಗೆ ಅಭಿಮಾನ ಭಾಳ ಇರ್ತದೆ. ತಾಯ್ನಾಡಿನ ಭಾಷೆ ಬಗ್ಗೆ, ಮಾತಾಡೋ ಭಾಷೆ ಬಗ್ಗೆ. ಆ ತಾಯ್ನಾಡಿನ ಭಾಷೆಯಿಂದ ಇದರಿಂದ ನಾನು ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೀನಿ. ಇನ್ನು ಮುಂದೆ ಅದನ್ನು ಹಮ್ಮಿತೀನಿ. ಇನ್ನು ಬಳ್ಳಾರಿ ದತ್ತಿ ನಿಧಿ ಒಂದು ಉಳಿದಿದೆ,
ಅದನ್ನು ಕೂಡ ಮಾಡ್ತೀವಿ. ತಾವು ಕೂಡ ಅದಕ್ಕೆ ಬರ್ರಿ. ನಾವು ಪೇಪರ್ಗೂ ಹಾಕಿರ್ತೀವಿ, ವಾಟ್ಸಪ್ಗೂ ಬಿಟ್ಟಿರ್ತೀವಿ, ಕರಪತ್ರವನ್ನು ಕೊಟ್ಟಿರ್ತೀವಿ. ತಾವೆಲ್ಲ ಅದನ್ನು ನೋಡ್ಕೊಂಡು ಬರ್ರಿ. ಅಲ್ಲೇ ಬಡದಾರ ಭಕ್ತಿ ನಿಧಿಯೊಳಗೆ ವೈಜ್ಞಾನಿಕ ಕಾರ್ಯಕ್ರಮ ಇಟ್ಟಿರ್ತೀವಿ. ವೈಜ್ಞಾನಿಕ ಕಾರ್ಯಕ್ರಮ ಅಂದ್ರೆ ಏನಪ್ಪ? ಪ್ರಯೋಗದ ಕಾರ್ಯಕ್ರಮ ಬಿಡುವುದಿಲ್ಲ ನಾವು. ಅಲ್ಲಿ ಏನು ಮಾಡಿರ್ತೀವಿ, ನಮ್ಮ ಜಡ್ಡುಗಳು ಯಾವ ಅದಾವ ಅದಕ್ಕೆ ಪರಿಹಾರ ಏನ ನುರಿತ ವೈದ್ಯರಿಂದ ಉಪನ್ಯಾಸ ಇಡ್ಸಿರ್ತೀವಿ. ಅವ್ರು ಏನು ಮಾಡಿರ್ತಾರಂದ್ರೆ ಪ್ರೊಜೆಕ್ಟರ್ ಹಾಕ್ತಾರೆ, ಸಿನಿಮಾ ಸಂಕಟ ತೋರಿಸ್ತಾರೆ. ಈ ಜಡ್ ಇಂಥದ್ದು, ಇದಕ್ಕೆ ಪರಿಹಾರ ಏನಂತ ಹೇಳಿ ಸಿನಿಮಾ ಬಿಟ್ಟು ಅವರೆಲ್ಲರೂ ನುರಿತ ವೈದ್ಯರು ಒಬ್ಬರು ಬಿಟ್ಟು ಇಬ್ಬರು ಉಪನ್ಯಾಸ ಮಾಡ್ತಾರೆ. ಭಾಳ ಒಳ್ಳೆಯ ಸುಂದರವಾದ ಕಾರ್ಯಕ್ರಮ ಇರ್ತದೆ. ಪ್ರತಿ ಸಲನೂ ಯಶಸ್ವಿ ಆಗೋದು ಹೋಗ್ಯದ. ಇಷ್ಟು ಯಶಸ್ವಿ ಆಗ್ಯದಲ್ಲ, ಎಲ್ಲ ಕಾಲೇಜಿನವ್ರು ನಮಗೆ ಕರೀತಾರೆ, ನೀವು ನಮ್ಮಲ್ಲಿ ಮಾಡಬರ್ರಿ ನಮ್ಮಲ್ಲಿ ಮಾಡಬರ್ರಿ ಅಂಥೇಳಿ. ಆದ್ರೆ ನಾವು ವಿಚಾರ ಮಾಡಿ ಎಲ್ಲೆಲ್ಲಿ ಹೋಗಬೇಕೋ ಅಲ್ಲೆಲ್ಲಿ ಹೋಗ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಬರ್ರಿ. ಅದನ್ನು ಇದು ಒಂದು ತಿಂಗಳಾಗ ನಾವು ಮುಗಿಸ್ತೇವೆ. ಮಾರ್ಚ್ ಒಳಗೆ ಮುಗಿಸ್ಬೇಕು, ಅಷ್ಟರೊಳಗೆ ಮುಗಿಸ್ತೇವೆ. ಅದನ್ನು ತಪ್ಪಿಸ್ಬೇಡ್ರಿ. ಪೇಪರ್ ನ್ಯೂಸು ಹಾಕಿರ್ತೀವಿ, ವಾಟ್ಸಪ್ಪು ಬಿಡ್ತೀವಿ. ಬಾಯಿ ಮಾತಿಲ್ಲೂ ಒಬ್ರಿಗೊಬ್ರು ಹೇಳ್ರಿ. ನಿಮ್ಗೆ ಗೊತ್ತಾಗ್ತಿಲ್ಲೋ ನೀವು 10 ಮಂದಿಗೆ ಹೇಳ್ರಿ, 10 ಮಂದಿಗೆ ಹೇಳ್ರಿ. ಇದೊಂದು ಲಿಂಕ್ ಬೆಳೀಲಿ ಅಂತ ಹೇಳ್ತಾ ಆಶಿಸುತ್ತಾ ಇವತ್ತಿನ ಕಾರ್ಯಕ್ರಮವು ಉತ್ತಮ ರೀತಿಯಲ್ಲಿ ನಮ್ಮೆಲ್ಲ ಸಂಘಟಕರಿಂದ ಆಯಿತು ಅಂಥೇಳಿ ನಾನು ವಿಶೇಷವಾಗಿ ಭಾವಿಸ್ತೀನಿ. ತಮ್ಮ ಭಾವನೆಯೂ ಹಾಗೆ ಇರಬೇಕು ಅಂತ ಆಶಿಸುತ್ತಾ ತಾವೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ತಿಳಿಸ್ತಾ ನಾನು